ಇವತ್ತು ನಾನು ರೊಟ್ಟಿ ಹಬ್ಬ ಮಾಡೋದ್ರಲ್ಲಿ ಬಿಸಿ ಇದ್ರೆ ಅಥರ್ವ ದಿವ್ಯ ಮತ್ತೆ ಇವರು ಯಾವ ಪ್ಲಾನ್ ಅಲ್ಲಿ ಬಿಸಿ ಇದ್ದಾರೆ ನೋಡಿ. ಹೈ ಆಲ್, ವೆಲ್ಕಮ್ ಬ್ಯಾಕ್. ಇಂಡಿಪೆಂಡೆನ್ಸ್ ಡೇ ಮತ್ತೆ ರೊಟ್ಟಿ ಹಬ್ಬ ಎರಡು ಒಂದೇ ದಿನ ಇರೋದ್ರಿಂದ ಇವ್ರು ಬೆಳಿಗ್ಗೆನೆ ರೆಡಿ ಆಗ್ಬಿಟ್ಟು ಫ್ಲಾಗ್ ಹೋಸ್ಟಿಂಗ್ ಮಾಡೋದಕ್ಕೆ ಅಂತೇಳಿ ಇವ್ರ ಆಫೀಸ್ ಕಡೆ ಹೊರಟು ಇವ್ರನ್ನೆಲ್ಲ ಆಫೀಸಿಗೆ ಕಳ್ಸಿದಾದ್ಮೇಲೆ ನಾನು ಮನೆ ಮುಂದೆ ರಂಗೋಲಿ ಹಾಕಿ ಇನ್ನೇನು ಅಡಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಆಲ್ರೆಡಿ ರಿಟರ್ನ್ ಬಂದ್ಬಿಟ್ಟು ನಾನು ಹಾಕಿದ ರಂಗೋಲಿ ನೋಡಿ ಅಥರ್ವನ್ ರಿಯಾಕ್ಷನ್ ನೋಡಿ ಹೇಗಿತ್ತು. ಅವ್ನು ಆಕ್ಚುಲಿ ಅಂದ್ರೆ ಈ ಸ್ನೇಕ್ ಆತರ ಸಣ್ಣ ಹುಳ ಎಲ್ಲ ಇರುತ್ತಲ್ಲ, ಅದಕ್ಕೆ ಬವ್ವ ಬವ್ವ ಅಂತ ಕರಿತಾನೆ. ಅಮ್ಮ ಇದೇನಿದು ಬವ್ವ ಹಾಕ್ಬಿಟ್ಟಿದೆಲ್ಲ ನಂಗೆ ಕಡಿಯುತ್ತೆ ಅಂತ ಫಸ್ಟ್ ಸ್ವಲ್ಪ ಹೆದ್ರೋ ತರ ಆಕ್ಟಿಂಗ್ ಮಾಡ್ದೆ. ಆಮೇಲೆ ಅದ್ರ ಮೇಲೆನೆ ಓಡಾಡ್ಕೊಂಡು ಆಟ ಆಡ್ತಾ ಇದ್ದ. ಆಮೇಲೆ ಇದನ್ನ ನಾನು ಕಂಪ್ಲೀಟ್ ಆಗಿ ಲಾಂಗ್ ವಿಡಿಯೋ ಶೂಟ್ ಮಾಡಿದೀನಿ, ಯೂಟ್ಯೂಬ್ ಅಲ್ಲಿ ಸೂನ್ ಅಪ್ಲೋಡ್ ಮಾಡಿ. ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ಕೊಬ್ಬರಿ ತೆಗಿತಾ ಇದ್ದೆ, ಚಾಕು ಕೈಗೆ ಚುಚ್ಕೊಂಡ್ಬಿಡ್ತು. ಈ ತರದ್ ಏನಾದ್ರು ಹಬ್ಬ ಇದ್ದಾಗ ಅರ್ಜೆಂಟ್ ಅಲ್ಲಿ ಅಡ್ಗೆ ಮಾಡ್ತಾ ಇರಬೇಕಾದ್ರೆ ಈ ತರದ್ ಎಡವಟ್ ಮಾಡೇ ಮಾಡ್ತೀನಿ ನಾನಂತೂ ಪ್ರತಿ ಸರ್ತಿ. ಮತ್ತೆ ಇದೊಂದು ಹಸಿ ಕೊಬ್ಬರಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲಾನು ಹಾಕಿ ಕಡಲೆಕಾಳು ಪಲ್ಯ ಮಾಡಿದ್ದೆ. ಡಿಫ್ರೆಂಟ್ ಆಗಿತ್ತು ಟೇಸ್ಟ್, ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಇದೆಲ್ಲ ಕಂಪ್ಲೀಟ್ ರೆಸಿಪಿನ ನಾನು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಶಾರ್ಟ್ ವಿಡಿಯೋಸ್ ಅಲ್ಲಿ ತುಂಬಾನೇ ಲೆಂದಿ ಆಗ್ಬಿಡುತ್ತೆ ಅಂತ ಹೇಳಿ ನಾನು ರೆಸಿಪಿನ ಶೂಟ್ ಮಾಡ್ಕೊಂಡಿಲ್ಲ. ಹಾಗೇನೆ ಸಬ್ಬಸ್ಗೆ ಸೊಪ್ಪು ಹಾಕಿ ಹೆಸರುಕಾಳು ಪಲ್ಯ ಕೂಡ ಮಾಡಿದ್ದೆ. ಮತ್ತೆ ರೊಟ್ಟಿ ಹಬ್ಬಕ್ಕೆ ಆಕ್ಚುಲಿ ಅಂದ್ರೆ ನಮ್ ಸೈಡ್ ಅಲ್ಲಿ ಕಡಕ್ ರೊಟ್ಟಿ ಮಾಡಿರ್ತಾರೆ. ರೊಟ್ಟಿ ಹಬ್ಬದ ಹಿಂದಿನ ದಿನಾನೇ ಎಳ್ಳು ಹಚ್ಚಿ ತೆಳ್ಳಗೆ ರೊಟ್ಟಿ ಮಾಡಿ ಎಲ್ಲಾನು ಒಣಗಿಸಿಟ್ಕೊಂಡಿರ್ತಾರೆ. ಮತ್ತೆ ನನ್ಗೇನಂದ್ರೆ ಅಥರ್ವ ದಿವ್ಯ ಇಬ್ರು ನೋಡ್ಕೊಂಡು ಎಲ್ಲಾನು ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ, ಅದಕ್ಕೆ ನಾನು ಬಿಸಿ ರೊಟ್ಟಿನೇ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ ಸೈಡ್ ಅಲ್ಲಿ ಜಾಸ್ತಿನೇ ರೊಟ್ಟಿ ಮಾಡಿರ್ತಾರೆ. ಒಬ್ರಿಗೊಬ್ರು ಮನೆಗೆ ಕೊಟ್ಬಿಟ್ಟು ಹಂಚ್ಕೊಂಡು ತಿನ್ನೋ ರೀತಿನಲ್ಲಿ ಒಬ್ರು ಮನೆಯದ ಒಬ್ರಿಗೆ ರೊಟ್ಟಿ ಎಲ್ಲ ಹಂಚ್ತಾ ಇರ್ತಾರೆ. ಬಟ್ ನಾನು ಯಾರಿಗೂ ಕೊಡಲ್ಲ, ನಮ್ಮ ಮನೆ ಪೂರ್ತಿ ಅಷ್ಟೇ ಮಾಡೋಣ ಅಂತ ಹೇಳಿ ನಮ್ಮ ಮನೆ ಪೂರ್ತಿ ಇಷ್ಟೇ ಮಾಡ್ಕೊಂಡು. ನಿಜ ಹೇಳ್ಬೇಕಂದ್ರೆ ಅಥರ್ವನ್ ಹಿಡ್ಕೊಂಡು ನಾನು ಇಷ್ಟೆಲ್ಲ ಮಾಡಿದ್ದೆ ಗ್ರೇಟ್ ಅಂತ ಅನಿಸ್ಬಿಡ್ತು. ಫಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ಅಲ್ವಾ, ಅಡ್ಗೆ ಮನೆಯಲ್ಲೆಲ್ಲ ಬಂದು ನಿಂತ್ಕೊಂಡಿದ್ದ ಅವನು, ಲೆಫ್ಟ್ ಹ್ಯಾಂಡ್ ಅಲ್ಲಿ ಅವ್ನು ಹಿಡ್ಕೊಂಡು ಇಷ್ಟೆಲ್ಲ ಅಡ್ಗೆ ರೆಡಿ ಮಾಡಿ. ಮತ್ತೆ ನಿಮ್ ಸೈಡ್ ಎಲ್ಲ ರೊಟ್ಟಿ ಹಬ್ಬನ ಯಾವ ತರ ಸೆಲೆಬ್ರೇಟ್ ಮಾಡ್ತೀರಾ? ಇವತ್ತಿನ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ನಾಳೆ ಒಂದೊಳ್ಳೆ ಲಾಗ್ ಜೊತೆಗೆ ಸಿಗ್ತೀನಿ. ನಮಸ್ಕಾರ ಎಲ್ಲರಿಗೂ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.